ನೋಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವಾಗ ಇಟ್ಸ್ ರಿವ್ಯೂ ಟೈಮ್. ನಾನು ಸ್ಪಾಯ್ಲರ್ಸ್ ಕೊಡೋಕ್ಕೆ ಇಷ್ಟಪಡಲ್ಲ. ಆಲ್ರೆಡಿ ನೋಡಿರ್ತೀರ ನಾನು ಯಾವ ಮೂವಿಗೆ ಹೋಗಿದ್ದೆ ಅಂತ. ಇಟ್ ಇಸ್ ತೀರ್ಥ ರೂಪ ತಂದೆ ಅವರಿಗೆ ಬರ್ದಿರೋದು ಆ್ಯಂಡ್ ಡೈರೆಕ್ಟ್ ಮಾಡಿರೋದು ನಮ್ಮ ಹೊಂದಿಸಿ ಬರೀರಿ ಅನ್ನೋ ಮೂವಿ ಮಾಡಿದ್ರಲ್ಲ ಅವ್ರದ್ದೇ ಇದು. ಆ್ಯಕ್ಚುಲಿ ನಾನು ಇಲ್ಲಿ ಮೂವಿ ಹೇಗಿತ್ತು, ನಂಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿತ್ತು. ರೀಸೆಂಟಾಗಿ ನಾನು ನೋಡಿರೋ ಮೂವಿಲಿ ಒನ್ ಆಫ್ ದ ಬೆಸ್ಟ್ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಫ್ಯಾಮಿಲಿ ಆಡಿಯನ್ಸ್ ಕೂಡ ಇಷ್ಟಪಡ್ತಾರೆ, ಎಲ್ಲರೂ ನೋಡೋವಂಥ ಮೂವಿ. ಐ ಅಂಡರ್ಸ್ಟ್ಯಾಂಡ್ ತುಂಬ ಕಮ್ಮಿ ಥಿಯೇಟರ್ಸ್ನಲ್ಲಿ ಸ್ಕ್ರೀನಿಂಗ್ ಇದೆ, ಎಲ್ರಿಗೂ ದೂರನೇ ಇರ್ಬೋದು. ನಾನೇ ಅರೌಂಡ್ 19 to 20 ಕಿಲೋಮೀಟರ್ಸ್ ದೂರ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಈ ಮೂವಿನ. ದಯವಿಟ್ಟು ಹೋಗಿ ನೋಡಿ. ಕನ್ನಡದಲ್ಲಿ ಒಳ್ಳೆ ಕಾಂಟೆಂಟ್ ಬೇಸ್ಡ್ ಮೂವಿ ಬಂದಿದೆ. ಒಂದು ಪುಟ್ಟ ಫ್ಯಾಮಿಲಿಲಿ ಏನು ಕತೆ ನಡೆಯುತ್ತೆ ಅನ್ನೋದ್ರ ಮೇಲೆ ತಗೊಂಡು ಹೋಗಿದ್ದಾರೆ. ಸ್ಟಾರ್ಟಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗ್ತಿದೆ ಅಥವಾ ಕ್ರಿಂಜ್ ಆಗ್ತಿದೆ ಅಂತ ಏನೂ ಅನಿಸಲ್ಲ ನಿಮಗೆ. ಇನ್ಫ್ಯಾಕ್ಟ್ ನಾನು ನನ್ನ ಅಮ್ಮ ಜೊತೆ ಹೋಗಿದ್ದೆ. ಈವನ್ ಶೀ ಡೆಡ್ ಲೈಕ್ ದ ಮೂವಿ. ಹೇಗಿತ್ತು? ನಿಂಗೆ ಏನು ಇಷ್ಟ ಆಯಿತು? ನನಗೆ ಅವರಪ್ಪ ಇಷ್ಟ ಆಯಿತು. ಓಕೆ. ಆಮೇಲೆ ಅವರಮ್ಮ ಇಷ್ಟ ಆಗಿ, ಅವರಮ್ಮಗೆ ಎಷ್ಟು ಧೈರ್ಯ ಅಲ್ವಾ, ಪಾಪ ಮಗು ತಗೊಂಡು ನೋಡ್ಕೊಂಡ್ಲಲ್ವಾ. ಕೊನೆಗಂತೂ ತುಂಬ ಎಕ್ಸೈಟ್ಮೆಂಟೇ ಇತ್ತು ನಮ್ಮಮ್ಮಗೆ, ನನಗೂ ಕೂಡ. ಕನ್ನಡ ಮೂವಿ ಅಂತ ಒಳ್ಳೆ ಮೂವಿ ಬಂದಾಗ ನಾವು ಕನ್ನಡ ಆಡಿಯನ್ಸು ಹೋಗಿ ಇದನ್ನು ನೋಡಿ ಸಪೋರ್ಟ್ ಮಾಡಬೇಕು. ಆವಾಗಲೇ ಈ ಥರ ಒಳ್ಳೊಳ್ಳೆ ಕಾಂಟೆಂಟ್ ಬೇಸ್ಡ್ ಮೂವೀಸ್ ಬರೋಕ್ಕೆ ಸಾಧ್ಯ. ಅದೇ ಬೇಜಾರಾಗಿದ್ದಂದರೆ ತುಂಬ ಕಡಿಮೆ ಸ್ಕ್ರೀನಿಂಗ್ಸ್ ಕೊಟ್ಟಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ತುಂಬ ಕಮರ್ಷಿಯಲ್ ಮೂವೀಸ್ ಅಂತ ಏನಿದೆ ಅದ್ರ ಮುಂದೆ ಈ ಥರ ಫೀಲ್ ಗುಡ್ ಮೂವೀಸ್ ಅಷ್ಟಾಗಿ ನಿಲ್ಲಲ್ಲ. 3 ರಿಂದ 4 ವಾರ ಓಡಿದ್ರೇ ದೊಡ್ಡ ವಿಷಯ ಆಗಿಬಿಟ್ಟಿರುತ್ತೆ. ಬಟ್ ಹಾಗಿದ್ದಾಗ ನಾವು ಬೀಯಿಂಗ್ ಅ ಆಡಿಯನ್ಸ್ ನಾವು ಹೋಗಿ ನೋಡಿದ್ರೆ ತಾನೇ ಇನ್ನಷ್ಟು ದಿನ ಥಿಯೇಟರ್ನಲ್ಲಿ ಉಳಿಯೋದು, ಹಾಗೆ ಒಂದು ಹೊಸ ಆರ್ಟಿಸ್ಟ್ಗಳನ್ನ ನಾವು ಸಪೋರ್ಟ್ ಮಾಡ್ದಂಗೆ ಆಗೋದು. ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್ ಆ್ಯಂಡ್ ಥ್ಯಾಂಕ್ ಯು.